ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಭಾರಿ ಪ್ರಾಂಶುಪಾಲರು ಮತ್ತು ಪ್ರಭಾರಿ ವಾರ್ಡನ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ನಿಲಯದ ವಿದ್ಯಾರ್ಥಿಗಳು ಆಹಾರ ಸೇವಿಸಿ ಅಸ್ವಸ್ಥಗೊಂಡ ಪ್ರಕರಣದ ಹಿನ್ನೆಲೆಯಲ್ಲಿ ಶಾಲೆಯ ಪ್ರಭಾರಿ ಪ್ರಾಂಶುಪಾಲರಾದ ನಜಿಮಾ ಬೇಗಂ ಮತ್ತು ಪ್ರಭಾರಿ ವಾರ್ಡನ್ ಭೀಮಾಬಾಯಿ ಅವರನ್ನು ಅಮಾನತುಗೊಳಿಸಲಾಗಿದೆ. ಗುರುವಾರ ರಾತ್ರಿ ಶಾಲೆಯ 50 ಮಕ್ಕಳು ರಾತ್ರಿ ಊಟ ಸೇವಿಸಿದ ನಂತರ ಅದರಲ್ಲಿ ಸುಮಾರು 39 ಮಕ್ಕಳು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ಚಿತ್ತಾಪುರ ತಾಲೂಕಾ ಆಸ್ಪತ್ರೆ, ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕರ್ತವ್ಯ ಲೋಪದ ಆಧಾರದ ಮೇಲೆ ನಜಿಮಾ ಬೇಗಂ ಮತ್ತು ಭೀಮಾಬಾಯಿ ಅವರನ್ನು ಅಮಾನತುಗೊಳಿಸಲಾಗಿದೆ. ಅಲ್ಲದೆ ಹೊರಗುತ್ತಿಗೆ ಸಿಬ್ಬಂದಿಯನ್ನು ಸಹ ಬದಲಾಯಿಸಿದೆ ಎಂದು ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿ ಸಂಗಮೇಶ್ ತಿಳಿಸಿದ್ದಾರೆ. ಇನ್ನು ಗುರುವಾರ ರಾತ್ರಿ ಆಸ್ಪತ್ರೆಗೆ ಎಲ್ಲಾ 50 ವಿದ್ಯಾರ್ಥಿಗಳನ್ನು ಆರೋಗ್ಯ ತಪಾಸಣೆ ಮಾಡಿಸಿದ ನಂತರ ವೈದ್ಯರ ನಿರ್ದೇಶನದಂತೆ ದಾಖಲಾದ 39 ಮಕ್ಕಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದ್ದು, ಅದರಂತೆ ಗುಣಮುಖರಾದ ಎಲ್ಲಾ 39 ವಿದ್ಯಾರ್ಥಿಗಳನ್ನು ಶುಕ್ರವಾರ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಮಕ್ಕಳು ಆರೋಗ್ಯವಂತರಾಗಿದ್ದು ಪಾಲಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಇನ್ನು ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಗುರುವಾರ ರಾತ್ರಿ ಶಾಲೆಯ ಮಕ್ಕಳು ರಾತ್ರಿ ಊಟ ಸೇವಿಸಿದ ನಂತರ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಚಿತ್ತಾಪುರ ಆಸ್ಪತ್ರೆ, ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರುವ ಮಾಹಿತಿ ತಿಳಿದು ಕೂಡಲೇ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಗುರುವಾರ ರಾತ್ರಿಯೇ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಯ ವಾರ್ಡ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿಯ ಕುರಿತು ವೈದ್ಯರಿಂದ ಮಾಹಿತಿ ಪಡೆದು ಎಲ್ಲಾ ವಿದ್ಯಾರ್ಥಿಗಳಿಗೆ ಅಗತ್ಯ ಚಿಕಿತ್ಸೆ ಹಾಗೂ ಔಷಧೋಪಚಾರವನ್ನು ಯಾವುದೇ ಕೊರತೆಯಾಗದಂತೆ ಸಮರ್ಪಕವಾಗಿ ಒದಗಿಸುವಂತೆ ಸೂಚಿಸಿದರು. ಅಲ್ಲದೆ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ನಿರಂತರ ನಿಗಾ ವಹಿಸಿ ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ನಿರ್ಲಕ್ಷ್ಯವಾಗದಂತೆ ಎಚ್ಚರಿಕೆ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಐಜಿಪಿ ಶಾಂತನು ಸಿನ್ಹಾ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಂಕನೂರ್, ಡಿಎಚ್ಒ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಚಿತ್ತಾಪುರದ ತಹಶೀಲ್ದಾರರಾದ ನಾಗಯ್ಯ ಹಿರೇಮಠ್ ಸೇರಿದಂತೆ ಜಿಮ್ಸ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ये नहीं, वो बच्चे पूरे बच्चे नहीं, ये जो पूरे बच्चे जो 50 बच्चे जो कर रहे हैं वो नाटक कर रहे हैं उन्होंने। ये ऐसा खाना क्या जी? ये देखो जी, खाना है ये, इसको खाना बोलते हैं। हाँ ये नहीं बाजी, ये बाजी इधर सुनो, ये इसका भी नहीं है। वो जो बौड़ी है देखो, आज पीने का पानी नहीं है उनको, वो सड़की बौड़ी है, वो सड़की बौड़ी का पानी है, वो सड़की बौड़ी का भी पानी का भी है इसके अंदर। नहीं खाना इधर निकालो, तुम उसको बाहर निकालो। क्या है ये खाना बोलते हैं इसको, ये खाना है ये। हाँ जानवर नहीं खाता, जानवर से ये बत्तर खाना बनाने लगे तुम लोग। हाँ वो जो है देखो, वो जो बौड़ी है वहाँ एक, वो सड़ी बौड़ी का पानी पी को ये सब वैसे खाना है, ये सड़ी बौड़ी का पानी क्या है जी? ये पानी वही देखो, ये देखो खाना देखो, ये इसका
जिगी जिगी पूरा जिगी जिगी ऐसा ये देखो हाथों से चिपक रखा है पूरा। कैसा खाएंगे बच्चे? तुम जानवर के सामने रखो जी, नहीं खाता जानवर ऐसा चावल हो, कैसे करेंगे इसकी माँ? नन्हे नन्हे बच्चे खा को क्या करेंगे बोलो? ये देखो सर, नल का पूरा पानी नहीं, कुछ नहीं, जरा हटो अंदर। ये देखो फिल्टर की हालत देखो कैसी हो गई, क्या नहीं, पूरा फुट को गए सो क्या भी नहीं, पूरा राड़ा पूरा ये हो रहा है। ये सब चेंज करने नहीं, कम से कम 200-250 बच्चे हैं, 200-250 बच्चे की जिम्मेदारी कौन लेगा इसकी? ये जरा छंद है तुम्हारा, बोलो जरा क्या जरा बोलो, तुम्हारी तकलीफ क्या क्या है, क्या नहीं, पूरा बोलो भाई इनको। या दूर डरो तुम सब जने बोलो क्या क्या नहीं डाल रहे तुम्हारे, खाली दाल चावल ही दे रहे ने। हाँ एक एक जने बोलो, एक जने पानी फिल्टर में पूरे फुंचा मारे हैं। देखो सारे यहाँ ऐसी बात है, ये तकलीफ है, बच्चे बोले तो बोल नहीं कहते टीसी, तुम्हारे को टीसी काट के देते, तुम क्या तो बोले तो टीसी काट के देते, बोल रहे कहते ये बच्चों को धमकी देने लगे कहते लोग। ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ 2026-27ನೆಯ ಶೈಕ್ಷಣಿಕ ಸಾಲಿಗಾಗಿ ಸ್ನಾತಕೋತ್ತರ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರಕಾರಿ ಸ್ವಾಯತ್ತ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶ ಪ್ರಾರಂಭಿಸಲಾಗಿದೆ. ಸರಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿಯಲ್ಲಿ ನಡೆಸಲಾಗುತ್ತಿರುವ ಸ್ನಾತಕೋತ್ತರ ಕೋರ್ಸ್ಗಳಿಗೆ 2026-27ನೆಯ ಶೈಕ್ಷಣಿಕ ಸಾಲಿಗಾಗಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಂಎ ಕನ್ನಡ, ಇಂಗ್ಲಿಷ್, ಹಿಂದಿ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಎಂಎಸ್ಸಿ ಭೌತಶಾಸ್ತ್ರ, ಗಣಿತ, ಗಣಕ ವಿಜ್ಞಾನ, ಪ್ರಾಣಿಶಾಸ್ತ್ರ, ಸೂಕ್ಷ್ಮ ಜೀವಶಾಸ್ತ್ರ, ಎಂಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಯುಯುಸಿಎಂಎಸ್ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವ ದಿನಾಂಕ 12/7/2025. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/8/2025. ಸಂಬಂಧಿಸಿದ ದಾಖಲೆಗಳ ದೃಢೀಕೃತ ಪ್ರತಿಗಳೊಂದಿಗೆ ಅರ್ಜಿಯ ಮುದ್ರಿತ ಪ್ರತಿ ಕಾಲೇಜಿನ ಕಚೇರಿ ಸಲ್ಲಿಸಲು ಅಂತಿಮ ದಿನಾಂಕ 14/8/2025. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿಗಳು ಕಾಲೇಜಿನ ಅಧಿಕೃತ ಜಾಲತಾಣ ವೆಬ್ಸೈಟ್ www.geek.ac.in ಗೆ ಭೇಟಿ ಕೊಡಲು ಪ್ರಾಂಶುಪಾಲರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸವಿತಾ ತಿವಾರಿ, ಡೀನ್ ಮಲ್ಲೇಶ್ವರಪ್ಪ ಕುಂಬಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೆಸಲಾಗುತ್ತಿರುವ ಸ್ನಾತಕೋತ್ತರ ಕೋರ್ಸುಗಳಿಗೆ ಶೈಕ್ಷಣಿಕ 2026-27ನೇ ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಹಂಚಿಕೊಳ್ಳುವ ಉದ್ದೇಶದಿಂದ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸರ್ಕಾರಿ ಮಹಾವಿದ್ಯಾಲಯ 1932ರಲ್ಲಿ ನಿಜಾಮನಿಂದ ಸ್ಥಾಪಿಸಲ್ಪಟ್ಟಂತಹ ಮಹಾವಿದ್ಯಾಲಯ. ಸುಮಾರು 100ರ ವಸಂತ ಸಮೀಪಿಸ್ತಾ ಇದ್ದೇವೆ ನಾವು. ಅನೇಕ ಸ್ನಾತಕ ಕೋರ್ಸುಗಳು, ಸುಮಾರು 4 ಸ್ನಾತಕ ಕೋರ್ಸುಗಳು, ಕಲಾ, ವಿಜ್ಞಾನ, ವಾಣಿಜ್ಯ ಮತ್ತು ರಿಟೇಲ್ ಆಪರೇಷನ್ ಅನ್ನುವಂತಹ 4 UG ಕೋರ್ಸ್ ಮತ್ತು 13 ಸ್ನಾತಕೋತ್ತರ ಕೋರ್ಸ್ಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಪ್ರಸ್ತುತವಾಗಿ ಸುಮಾರು 600ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ವಿವಿಧ 13 ಸ್ನಾತಕೋತ್ತರ ವಿಭಾಗಗಳಲ್ಲಿ ಶೈಕ್ಷಣಿಕ ಉನ್ನತಿಯನ್ನು ಪಡೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಲ್ಲದೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸರ್, ನಮ್ಮ CDC ಅಧ್ಯಕ್ಷರು ಕೂಡ ಹೌದು, ಅವರ ಪ್ರಯತ್ನದಿಂದಾಗಿ ನಮ್ಮ ಮಹಾವಿದ್ಯಾಲಯ ದಿನೇ ದಿನೇ ಅತ್ಯಂತ ಉನ್ನತ ಮಟ್ಟದ ಶೈಕ್ಷಣಿಕ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಹಾವಿದ್ಯಾಲಯದ ಮಕ್ಕಳು ಯಾಕೆ ಪ್ರವೇಶ ಪಡಿಬೇಕು ಅನ್ನೋದಾದರೆ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಎಲ್ಲ ವಿಷಯಗಳಲ್ಲಿ ಪರಿಣಿತಿ ಹೊಂದಿದಂತಹ ಖಾಯಂ ಉಪನ್ಯಾಸಕರಿದ್ದಾರೆ. ಎರಡನೇದಾಗಿ ಸುಸಜ್ಜಿತ ತರಗತಿಗಳು ಮತ್ತು ಪ್ರಯೋಗಾಲಯಗಳ ಸೌಲಭ್ಯವಿದೆ. ಪ್ರಯೋಗಾಲಯ ಅಂದಾಗ
ಇತ್ತೀಚೆಗೆ ಕರ್ನಾಟಕ ಸರ್ಕಾರ 40 ಮಾದರಿ ಕಾಲೇಜುಗಳನ್ನು ಆಯ್ಕೆ ಮಾಡಿದೆ. ಅದರಲ್ಲಿ ನಮ್ಮ ಸ್ವಾಯತ್ತ ಸರ್ಕಾರಿ ಮಹಾವಿದ್ಯಾಲಯ ಕೂಡ ಅನ್ನುವ ಗೌರವ ಮತ್ತು ಅಭಿಮಾನ ನಮಗಿದೆ. ಅದರ ಪ್ರಯುಕ್ತವಾಗಿ ADB ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತಹ ಒಂದು ಸಂಸ್ಥೆ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನದ ಪ್ರಯೋಗಾಲಯಗಳಿಗಾಗಿ ಒಂದು ಹೆಚ್ಚಿನ ಬಂಡವಾಳವನ್ನು ಹಾಕಿ ಇತ್ತೀಚಿನ ವಿಜ್ಞಾನದ ಪರಿಕರಗಳ ಹೊಸ ವ್ಯವಸ್ಥೆಗೆ ನಾಂದಿ ಹಾಡಲಿದೆ. ನಮ್ಮ ಭಾಗದ ಅನೇಕ ವಿದ್ಯಾಲಯಗಳಲ್ಲಿ ನಮ್ಮ ಪ್ರತಿಷ್ಠಿತ ವಿದ್ಯಾಲಯ ಅನೇಕ ಮಕ್ಕಳಿಗೆ, ಹೆಚ್ಚಾಗಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಬರುವಂತಹ ಮಕ್ಕಳು ಬಡ ವಿದ್ಯಾರ್ಥಿಗಳು ಅನ್ನುವುದನ್ನು ನಾವು ಗಮನದಲ್ಲಿಟ್ಕೊಂಡು ಅವರು ನಿಭಾಯಿಸುವಷ್ಟು ಕಡಿಮೆ ಶುಲ್ಕವನ್ನು ನಾವು ಪ್ರವೇಶಕ್ಕಾಗಿ ಇಟ್ಟಿದ್ದೇವೆ. ಅದಲ್ಲದೆ ಅನೇಕ ಪ್ರಕಾರದ SC ST OBC EWS ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕೂಡ ಇದೆ. ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರಗಳ ವಿದ್ಯಾರ್ಥಿ ವೇತನದ ಸೌಲಭ್ಯ ಕೂಡ ಇದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ, ಕೌಶಲ್ಯಾಭಿವೃದ್ಧಿಗಾಗಿ ವಿಶೇಷ ಉಪನ್ಯಾಸಗಳು, ಕಾರ್ಯಾಗಾರಗಳು, ವೃತ್ತಿ ಮಾರ್ಗದರ್ಶನ ಮತ್ತು ಉದ್ಯೋಗ ಮೇಳಗಳನ್ನು ನಾವು ನಿರಂತರವಾಗಿ ಆಯೋಜಿಸ್ತಾ ಬಂದಿದ್ದೇವೆ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸ್ತೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜುಲೈ 19ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ 44ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಟಿ ಉಮಾಶ್ರೀ ಅವರಿಂದ ಶರ್ಮಿಷ್ಠೆ ನಾಟಕ ಪ್ರದರ್ಶನ ಮತ್ತು ಕಲಾವಿದರು ಹಾಗೂ ಕಲಾ ಪೋಷಕರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಮಹಾನಗರದಲ್ಲಿ ದಾಖಲೆ ಸ್ಥಾಪಿಸಿದ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ 44ನೇ ವಾರ್ಷಿಕೋತ್ಸವದ ಅಂಗವಾಗಿ ರಂಗ ಸಂಪದ ಬೆಂಗಳೂರು ಅರ್ಪಿಸುವ ಏಕ ವ್ಯಕ್ತಿ ಕಲಾ ಪ್ರದರ್ಶನ, ರಂಗ ಕಲಾವಿದೆ ಡಾಕ್ಟರ್ ಉಮಾಶ್ರೀ ಅಭಿನಯಿಸುವ ಶರ್ಮಿಷ್ಠೆ ನಾಟಕ ರಚನೆ ಡಾಕ್ಟರ್ ಬೇಲೂರು ರಘುನಂದನ್, ವಿನ್ಯಾಸ ನಿರ್ದೇಶನ ಚಿದಂಬರರಾವ್ ಜಂಬೆ, ನಾಟಕ ಪ್ರದರ್ಶನ ಹಾಗೂ ಕಲಾವಿದರು ಹಾಗೂ ಕಲಾ ಪೋಷಕರಿಗೆ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 19ನೇ ಜುಲೈ 2026 ರವಿವಾರ ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ನ ಮಾಲೀಕರಾದ LB ಶೇಖ್ ಮಾಸ್ತರ್, ಸಂಚಾಲಕರಾದ ಶ್ರೀಧರ್ ಹೆಗಡೆ, BH ನಿರುಗುಡಿ ಉಪಸ್ಥಿತರಿದ್ದರು. ಕುಮಾರೇಶ್ವರ ನಾಟ್ಯ ಸಂಘ ಸ್ಥಾಪನೆಯಾಗಿ 1983ರಲ್ಲಿ ಈ ಕಂಪನಿ ಸಣ್ಣ ಪ್ರಮಾಣವಾಗಿ ನಾವು ಮಹಾರಾಷ್ಟ್ರದ ಗಡಿನಾಡಿನಲ್ಲಿ ಈ ಕಂಪನಿಯನ್ನು ಸ್ಥಾಪನೆ ಮಾಡಿ ಕರ್ನಾಟಕದ ಆದ್ಯಂತ ಕಷ್ಟ ನಷ್ಟಗಳನ್ನು ನಾವು ಅನುಭವಿಸಿ ತೊಂದರೆಗೊಳಪಟ್ಟು ಕೊನೆಯ ಒಂದು ಕ್ಷಣ ಅಂತ ಹೇಳಿ ನಾವು ಕಲಬುರಗಿಗೆ ನಾವು ಪಾದಾರ್ಪಣೆ ಮಾಡಿದೆವು. ಕಲಬುರಗಿ ಪಾದಾರ್ಪಣೆ ಮಾಡಿದ ನಿಮ್ಮೆಲ್ಲರಿಗೂ ಗೊತ್ತಾ ಇದ್ದ ಹಾಗೆ ಸೂಪರ್ ಮಾರ್ಕೆಟ್ನಲ್ಲಿ ನಿರಂತರವಾಗಿ ನಮ್ಮ 13 ವರ್ಷಗಳ ಕಾಲ ನಮ್ಮ ನಾಟಕ ಪ್ರದರ್ಶಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಾದ ವಿಷಯ. ಈಗೂ ಕೂಡ ಹೇಳ್ತಾ ಇದ್ದೀನಿ, 13 ವರ್ಷದ ನಾಟಕದಲ್ಲಿ 24 ನಾಟಕಕಾರರ 60 ನಾಟಕಗಳನ್ನು ಪ್ರದರ್ಶಿಸಿ 9,000 ಪ್ರಯೋಗಗಳನ್ನು ನಾವಿಲ್ಲಿ ಪ್ರದರ್ಶಿಸಿದ್ದೀವಿ. ನಮಗೆ ಗುಲ್ಬರ್ಗಾದ ಜನತೆ ಮತ್ತು ಸಮಾಜ, ಪತ್ರಿಕಾ ವರದಿಯವರು ಎಲ್ಲರನ್ನೊಳಗೊಂಡು ನಮಗೆ ಕೊಟ್ಟಂಥ
ಸಹಕಾರ ಮತ್ತು ಗೌರವ ಪ್ರೀತಿ ಇದು ನಾವು ಎಂದಿಗೂ ಮರೆಯಲಾರದ ಒಂದು ಸಂಗತಿ. ಅದಕ್ಕೆ ನಾವು ಗುಲ್ಬರ್ಗಾದ ಋಣವನ್ನು ನಾವು ತೀರಿಸಲಿಕ್ಕೆ ಆಗಲಿಕ್ಕಿಲ್ಲ, ಆಗೋದೂ ಇಲ್ಲ ಅನ್ನುವಂಥ ವಿಷಯವನ್ನು ಹೇಳಿ, ಯಾಕೆ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅನ್ನೋದು, ವಾರ್ಷಿಕೋತ್ಸವವನ್ನು ಇಲ್ಲಿ ಯಾಕೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಂತಂದರೆ, ತಮಗೆಲ್ಲರಿಗೂ ಚಿರಪರಿಚಿತವಾದಂಥ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪ್ನಿ ಇದು ಐತಿಹಾಸಿಕ, ಸಾಮಾಜಿಕ, ವಿಭಿನ್ನಮಯವಾದ ನಾಟಕಗಳನ್ನು ನಾವು ಇಲ್ಲಿ ಪ್ರದರ್ಶಿಸಿದ್ದೀವಿ. ಈಗ ಈ 2 ವರ್ಷಗಳ ಹಿಂದೆ 42ನೇ ವಾರ್ಷಿಕೋತ್ಸವ ಮಾಡಿದಾಗ ಕೂಡ ಸುಮಾರು 61 ಜನರಿಗೆ ನಾವು ಗೌರವಿಸುವಂಥ ಕೆಲಸ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು ಹೊರಗಡೆ ನಮ್ಮ ನಾಟಕವನ್ನು ನೋಡಿ ಗ್ರಾಮೀಣ ರಂಗಭೂಮಿಯಲ್ಲಿಯೂ ಕೂಡ ಪಾತ್ರ ಮಾಡಿದಂಥವ್ರಿಗೂ ಕೂಡ ನಾವು ಗೌರವಿಸುವಂಥ ಕೆಲಸ ನಮ್ಮ ಹಾನಗಲ್ ಕಂಪ್ನಿ ಮಾಡಿದೆ. ಹಾಗೆಯೇ ಈ ವರ್ಷವೂ ಕೂಡ 44ನೇ ವಾರ್ಷಿಕೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡು ನಾವು ಶ್ರೀಮತಿ ಡಾಕ್ಟರ್ ಉಮಾಶ್ರೀ ಅವರಿಗೆ ಒಂದು ಮಾತು ಕೇಳಿದೆವು, ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ತಮ್ಮದು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯದ ಅನ್ನೋದು. ಅಂದರೆ ಒಂದು ಶರ್ಮಿಷ್ಠಿ ನಾಟಕ. ಈ ಶರ್ಮಿಷ್ಠಿ ನಾಟಕ ಎಲ್ಲ ಇದು ಸಾಮಾನ್ಯರಿಗೆ ಅರ್ಥವಾಗದಂಥ ಒಂದು ನಾಟಕ, ಬುದ್ಧಿಜೀವಿಗಳಿಗೆ. ಇದು ಸುಮಾರು ಈ ಮಹಾಭಾರತದ ಹಿಂದಿನ ಕಥೆ. ಅದನ್ನು ನಮ್ಮ ಸ್ನೇಹಿತರು ಸಂಚಾಲಕರು ನಿಮಗೆ ವಿವರ ಕೊಡ್ತಾರೆ. ನಾವು ಅವ್ರನ್ನ ಕೇಳಿಕೊಂಡಾಗ ಖಂಡಿತ ನಾನು ಮಾಡ್ತೀನಿ ಪಾತ್ರ ಅಂದರೆ, ಅದು ಏಕ ವ್ಯಕ್ತಿ ಅಭಿನಯ ನಾಟಕ. ಅದು ಶರ್ಮಿಷ್ಠೆ ಸುಮಾರು 1 ಗಂಟೆ 20 ನಿಮಿಷ ನಿರರ್ಗಳವಾಗಿ ಆ ಪಾತ್ರವನ್ನು ನಿಭಾಯಿಸ್ತಾರೆ. ಯಾರು? ಉಮಾಶ್ರೀ ಅವರು. ಅವರ ಜೊತೆ ತಂಡ ಒಂದು 6-7 ಜನ ತಂಡ ಇರ್ತಾರೆ. ಅಂದರೆ ಅವರು ಸೌಂಡು, ಲೈಟು ಹಿಂಗೆಲ್ಲ ವ್ಯವಸ್ಥೆ. ಇದೇ ಪಂಡಿತ್ ರಂಗಮಂದಿರದಲ್ಲಿ 3 ಗಂಟೆ, ಸರಿಯಾಗಿ 3 ಗಂಟೆ ಈ ನಾಟಕ, ಶರ್ಮಿಷ್ಠೆ ನಾಟಕ ಪ್ರಾರಂಭ ಆಗ್ತದೆ. ನಾಟಕ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ, ಸಂಘದ ಉದ್ಘಾಟನೆ, ಅದರ ಜೊತೆ ಒಂದಿಷ್ಟು ಭಕ್ತಿಗೀತೆ, ರಂಗಗೀತೆಗಳು. ಅದು ಆದ ನಂತರ ಎಲ್ಲ ಸಾಧಕರಿಗೆ ಒಂದು ಕುಮಾರಶ್ರೀ ಪ್ರಶಸ್ತಿ, ಗೌರವ ಪ್ರಶಸ್ತಿಯನ್ನು, ಶಾಲು, ಅವರ ನೆನಪಿನ ಕಾಣಿಕೆ ಎಲ್ಲ ಕೊಟ್ಟು ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತೀವಿ. ಅದನ್ನು ಪ್ರಶಸ್ತಿ ಸಾನ್ನಿಧ್ಯವನ್ನು ಹಾರಕೋಡದ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಬಂದು ಎಲ್ಲ ಕಲಾವಿದರಿಗೆ ಮತ್ತು ಪೋಷಕರಿಗೆ ಗೌರವಿಸುವಂಥ ಕೆಲಸವನ್ನು ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಅವರ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾರೆ. ವಿಶ್ವಕರ್ಮ ಜನಾಂಗದವರಿಗೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಿವೇಶನ ಮಂಜೂರು ಮಾಡಿದ್ದಕ್ಕಾಗಿ ವಿಶ್ವಕರ್ಮ ಮಹಾ ಒಕ್ಕೂಟ ಬೆಂಗಳೂರು ಹಾಗೂ ವಿಶ್ವಕರ್ಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಉತ್ತರ ಕರ್ನಾಟಕದ ಪ್ರಮುಖ ಮತ್ತು ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮ ಜನಾಂಗದವರಿಗೆ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯದ ಸಾಂಸ್ಕೃತಿಕ ಚಟುವಟಿಕೆಗಳ ಆಯೋಜನೆ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯದ ಅಡಿ ನಾಗರಿಕ ಸೌಲಭ್ಯ ನಿವೇಶನವೊಂದನ್ನು ಮಂಜೂರು ಮಾಡಿದ್ದಕ್ಕಾಗಿ ಕರ್ನಾಟಕ ವಿಶ್ವಕರ್ಮ ಮಹಾ ಒಕ್ಕೂಟ ಹಾಗೂ ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಂಘಟನೆಗಳು ಸರ್ಕಾರಕ್ಕೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಭಿನಂದನಾ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ವಿಶ್ವಕರ್ಮ ಮಹಾ ಒಕ್ಕೂಟ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಪತ್ತಾರ್, ವಿಶ್ವಕರ್ಮ ನೌಕರರ ಸಂಘ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಕೆ ಮೋನಪ್ಪ, ವಿಶ್ವಕರ್ಮ ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ಚಂದ್ರಶೇಖರ್ ಪತ್ತಾರ್, ವಿಶ್ವಕರ್ಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಗಂಗಾಧರ್ ಪೊದ್ದಾರ್, ವಿಶ್ವಕರ್ಮ ಮಹಾ ಒಕ್ಕೂಟ ಕಲಬುರಗಿಯ ಅಧ್ಯಕ್ಷರಾದ ಮಾರುತಿ ಕಮ್ಮಾರ್, ವಿಶ್ವಕರ್ಮ ಗಾಯತ್ರಿ ಮಹಿಳಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಶ್ರೀದೇವಿ ದೇವೇಂದ್ರಪ್ಪ ಪತ್ತಾರ್, ವಿಶ್ವಕರ್ಮ ನೌಕರರ ಸಂಘ ಕಲಬುರಗಿಯ ಉಪಾಧ್ಯಕ್ಷರಾದ ಪ್ರಾಣೇಶ್ ಬಡಿಗೇರ್, ಮಹಿಳಾ ಸಂಘದ ಉಪಾಧ್ಯಕ್ಷರಾದ ಗೀತಾ ವಿಶ್ವನಾಥ್ ಪಂಚಾಳ್, ನೌಕರರ ಸಂಘದ ಉಪಾಧ್ಯಕ್ಷರಾದ ಮಾನೇಶ್ ಬಡಿಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹುದಿನಗಳ ಒಂದು ಬೇಡಿಕೆಯಾಗಿರ್ತಕ್ಕಂಥ ಈ ಒಂದು ಮಹಾನಗರದಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯ ಒಂದು ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ವಿಶ್ವಕರ್ಮ ನೌಕರರ ಸಹಕಾರ ಸಂಘದ ವತಿಯಿಂದ ವಿಶ್ವಕರ್ಮ ಸಮಾಜದ ಪರವಾಗಿ ನಮ್ಮದೇ ಆದಂಥ ಒಂದು ನಿವೇಶನವನ್ನು ಸರ್ಕಾರದಿಂದ ಪಡೆದು ಅದರಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ
ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವ ಸಲುವಾಗಿ ನಮ್ಮದೊಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡಬೇಕನ್ನುವ ನಮ್ಮ ಎಲ್ಲ ಹಿರಿಯರ ಮಹಾದಾಸಿಗೆ ಒತ್ತು ಕೊಟ್ಟು ಸಂಘದ ವತಿಯಿಂದ ನಾವು GDA ಮುಖಾಂತರ ಮನವಿಯನ್ನು CA ನಿವೇಶನಗಾಗಿ ನಾವು ಮನವಿಯನ್ನು ಸಲ್ಲಿಸಲಾಗಿತ್ತು. ಆ ಮನವಿಯನ್ನು ವಿಶೇಷವಾಗಿ ಇವತ್ತಿನ ಘನ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಭಾಳಷ್ಟು ಮುತುವರ್ಜಿಯಿಂದ ಈ ಒಂದು ಸಮಾಜಕ್ಕೆ ಇಲ್ಲಿವರೆಗೂ ಯಾರೂ ನ್ಯಾಯ ದೊರಕಿಸಿಕೊಟ್ಟಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ನಮ್ಮನ್ನೇ ಅವರು ತಮ್ಮ ಗೃಹ ಕಚೇರಿಗೆ ಕರೆಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಲ್ಲದೆ ಇವತ್ತಿನ ಒಂದು GDA ಅಧ್ಯಕ್ಷರು ಕೂಡ ಅವ್ರ ವೈಯಕ್ತಿಕ ಮಾತನಾಡಿ ಇವರ ಮನವಿಯನ್ನು ಸರ್ಕಾರಕ್ಕೆ ನೀವು ಕಳಿಸ್ಬೇಕಂತ ಹೇಳ್ಬಿಟ್ಟು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿದ್ರು. ಅದನ್ನು ಅಷ್ಟೇ ಅಲ್ಲದೇನ ಆ ಸರ್ಕಾರಕ್ಕೆ ಮುಟ್ಟಿದ ಮೇಲೆ ನಮ್ಮ ವಿಶ್ವಕರ್ಮ ಮಹಾ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಪತ್ತಾರ್ ಸರ್ ಅವರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಉದ್ದೇಶದಿಂದ ಕಳೆದ ಒಂದು 3 ತಿಂಗಳಿಂದ ಇಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಅವರಿಗೆ ನಮಗೆಲ್ಲ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಏನಂದರೆ ನಮ್ಮ ಗುಲ್ಬರ್ಗಾ ಒಕ್ಕೂಟದ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ CA ನಿವೇಶನವನ್ನು ನಾನು ಯಾವುದೇ ಕಾರಣಕ್ಕೂ ಸರ್ಕಾರ ಮಟ್ಟದಲ್ಲಿ ಈ ಭಾಗದ ನಾಯಕರನ್ನು ಮನವರಿಕೆ ಮಾಡಿ ನಿಮಗೆ ಕೊಡಿಸುವಂಥ ಪ್ರಯತ್ನ ನಾನು ಶತಾಯಗತಾಯ ಮಾಡ್ತೀನಂತ ಅನ್ನೋ ಒಂದು ಭಾಷೆಯನ್ನು ಕೊಟ್ಟಿದ್ದರು. ಅದನ್ನು ಇವತ್ತು ತಮ್ಮೆಲ್ಲರೂ ವ್ಯಕ್ತಪಡಿಸೋದೇನೆಂದರೆ ಅದರ ಆದೇಶದ ಪ್ರತಿಯನ್ನು ತಮ್ಮ ಕೊಟ್ಟಿರ್ತಕ್ಕಂಥ ವಿವರಣೆಯಲ್ಲಿ ನಾನು ನೀಡಿದ್ದೀನಿ. ದಯವಿಟ್ಟು ಅವರಿಗೆ ನಮ್ಮ ಸಮಾಜ ಯಾವತ್ತು ಚಿರಋಣಿ ಆಗಿರ್ಬೇಕಂತ ನಾನು ಭಾವಿಸ್ತೀನಿ. ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ಬಹುಶಃ ಸ್ವತಂತ್ರ ಬಂದರೂ ಕೂಡ ಇಲ್ಲಿವರೆಗೂ 75 ವರ್ಷ ಕಳೆದರೂ ಕೂಡ ನಮಗೆ ನಮ್ಮ ಸಮುದಾಯಕ್ಕೆ ಕಡುಬಡವರು ಇರ್ಬೋದು ಅಥವಾ ಯಾರೇ ಇರ್ಬೋದು ಒಂದೂ ಇಲ್ಲಿ ಒಂದು ನಮಗೆ ಇರ್ತಕ್ಕಂಥ ಸಾಂಸ್ಕೃತಿಕ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ಮದುವೆ ಮುಂಜಿಗಳು ಮಾಡೋಕ್ಕೆ ಒಂದು ನಿವೇಶನ ಇರಲಿಲ್ಲ. ಈ ಘನ ಸರ್ಕಾರ ಏನಿದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿ ವಹಿಸಿ ಕಳೆದ 8 ತಿಂಗಳಿಂದ ನಾವು ಸರ್ಕಾರಿ ನೌಕರ ಸಂಘ ಹಾಗೂ ವಿಶ್ವಕರ್ಮ ಒಕ್ಕೂಟದಿಂದ ಅಪ್ರೋಚ್ ಆಗಿದ್ವಿ. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮನವೊಲಿಸಿ ಈ ಹಿಂದುಳಿದ ವರ್ಗಗಳ ಒಂದೇನು ವಿಶ್ವಕರ್ಮ ಸಮಾಜ ಇದೆ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ನಿಮ್ಮ ಒಂದು ಬೇಡಿಕೆಯನ್ನು ನಾನು ಆದಷ್ಟು ಬೇಗ ಈಡೇರಿಸ್ಕೊಡ್ತೀನಿ ಅಂತ ಕೂಡ ಕಳೆದ ಒಂದು 3-4 ತಿಂಗಳಿಂದ ನನಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ನನಗೆ ಭರವಸೆ ಕೊಡೋದು ಕೊಟ್ಟಿದ್ರು. ಇವರು ಕೂಡ ಗೃಹ ಕಚೇರಿಯಲ್ಲಿ ನಮ್ಮ 3 ವಿಭಾಗ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ CK ಪತ್ತಾರ್ ಹೇಳಿದಾಗೆ ಇಲ್ಲಿ ಮನವಿ ಕೊಟ್ಟಿದ್ದರು. ಗುರುತು ತಮ್ಮ ಸರ್ಕಾರದಲ್ಲಿ ಯಾವ ಇರುತ್ತೆ ಅಂತ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಯಾವತ್ತೂ ಕಾರ್ಯಗಳು ಆಗಲ್ಲ. ಅದು ಹಲವಾರು ಅಪ್ಲಿಕೇಶನ್ ಕೊಟ್ಟ ತಕ್ಷಣ GDAಲಿಂದ ಒಂದು 3 ಬಾರಿ ರಿಜೆಕ್ಟ್ ಆಯಿತು, ಕ್ಯಾಬಿನೆಟ್ಗೆ ಹೋಯ್ತು. ಯಾಕಂದರೆ ಅದು 1344.22 ಚದುರು ಮೀಟರ್ನ ಅರ್ಧ ಎಕರೆಗೆ ಸ್ವಲ್ಪ ಕಡಿಮೆ ಇದಷ್ಟು ಅದರ ಮೌಲ್ಯ 1,34 ಲಕ್ಷ ರೂಪಾಯಿ ಮೌಲ್ಯ ಸರ್ಕಾರಿ ಮೌಲ್ಯದಿದೆ. ಅದನ್ನು ಈ ಸಮಾಜಕ್ಕೆ ನಾವು ಸರ್ಕಾರದಿಂದ ಈ ಒಂದು ಒಳಿತಿಗೋಸ್ಕರ ಅವರಿಗೆ ಒಂದು ನಿವೇಶನ ಕೊಡಬೇಕಂತ ಒಂದು ದೊಡ್ಡ ಕ್ಯಾಬಿನೆಟಲ್ಲಿ ಕಳೆದ 2ರಂದು ನಡೆದಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಸರ್ಕಾರ ನಮ್ಮ ಸಮುದಾಯಕ್ಕೆ ನೀಡಿದೆ. ಆ ನಿಮಿತ್ತ ನಾವು ಕಳೆದ ನಮ್ಮ ವಿಶ್ವಕರ್ಮ ಒಕ್ಕೂಟ ತಂದೆ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದಡಿ ನಮಗೇನು ನಾವು ಸೋಷಿಯಲ್ ಜಸ್ಟಿಸಿಂದ ಏನು ವಂಚಿತರಾಗಿದ್ವಿ ಅದನ್ನು ಹಂತ ಹಂತವಾಗಿ ಸರ್ಕಾರ ಗಮನಕ್ಕೆ ತಂದು ನಾವು ಇದು ಮಾಡ್ತಾಯಿದ್ದೀವಿ. ಕಳೆದ ಗದಗ ಜಿಲ್ಲೆಯಲ್ಲಿ ವರವಿ ಸುಕ್ಷೇತ್ರ ದೊಡ್ಡ ದೇವಸ್ಥಾನ ವಿಶ್ವಕರ್ಮ ಮೌನೇಶ್ವರ ದೇವಸ್ಥಾನ ಅಲ್ಲಿ ಕೂಡ 1 ಕೋಟಿ ರೂಪಾಯಿ ಘನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೀವಿ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೂಡ ದೇವಸ್ಥಾನಕ್ಕೋಸ್ಕರ ಅಲ್ಲಿ ಅರ್ಧ ಎಕರೆ ಕೂಡ ಇದು ಮಾಡಿದ್ವಿ. ಬಳ್ಳಾರಿಯಲ್ಲಿ ಕೂಡ ನಮ್ಮ ಜಕಣಾಚಾರ್ಯ ವಿಶ್ವಕರ್ಮ ಒಂದು ಸರ್ಕಲ್ ಕೂಡ ಇದು ಮಾಡಿದ್ವಿ. ಹಂತ ಹಂತವಾಗಿ ನಾವು ನಮ್ಮ ಕಳೆದ ಒಂದು 2 ವರ್ಷದಿಂದ ಏನು ಸಂಘಟನೆ ರಚನೆ ಆಯಿತು ವಿಶ್ವಕರ್ಮ ಒಕ್ಕೂಟ, ಇದನ್ನು ಸಾಮಾಜಿಕ ನ್ಯಾಯದಡಿ ಸರ್ಕಾರದಿಂದ ಏನು ವಂಚಿತಗೊಂಡಿದ್ದು ಅದನ್ನು ಹಂತ ಹಂತವಾಗಿ ಸರ್ಕಾರದಿಂದ ಬೇಡಿಕೆಯನ್ನು ಈಡೇರಿಸ್ಕೊಂತ ಬರ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ. ನಮ್ಮ ಸಮುದಾಯರಿಗೆ 40ರಿಂದ 60 ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ಕಲಬುರಗಿನಲ್ಲಿ ಒಂದು ಅವ್ರಿಗೆ ಬ್ಯಾಕ್ ಸಮುದಾಯ ಭವನಕ್ಕೆ ಇವರಿಗೆ ನಿವೇಶನ ಅವಶ್ಯಕತೆ ಇದೆ, ಮಂಜೂರಾತಿ ಮಾಡಬೇಕಂತ ತಾವು ಮನಗಂಡು ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಂಜೂರಾತಿ ಮಾಡಿದರೆ ಆ ನಿಟ್ಟಿನಲ್ಲಿ ಸಮಸ್ತ ನಮ್ಮ ವಿಶ್ವಕರ್ಮ ಒಕ್ಕೂಟ ಬೆಂಗಳೂರು ರಾಜಧಾನಿಯಿಂದ ಹಾಗೂ ವಿಶ್ವಕರ್ಮ ನೌಕರರ ವಿದೇಶಕರ ಸಂಘ ವತಿಯಿಂದ ಅವರಿಗೆ ತುಂಬುವುದೇ ಕೃತಜ್ಞತೆಗಳನ್ನು ನಾನು ಈ ಕಲಬುರಗಿನಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಜುಲೈ 14ರಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ.
ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬಿಸಿಎಂ ಇಲಾಖೆಗಳ ಅಡಿಯಲ್ಲಿ ಇರುವ ಸರಕಾರದ ಆದೇಶದಂತೆ ಕನಿಷ್ಠ ವೇತನ ಪಾವತಿಸಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಬೇಕು. ಹೊರಗುತ್ತಿಗೆ ನೌಕರರನ್ನು ಹೊಸದಾಗಿ ನೇಮಿಸಿಕೊಳ್ಳುವಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ದಿನಾಂಕ 14 ಜುಲೈ 2026ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಬೇಡಿಕೆ ಈಡೇರುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರ್ಗದಿಂದಲೇ ಈ ಒಂದು ದೊಡ್ಡ ನಮ್ಮ ಹಾಸ್ಟೆಲ್ ನೌಕರರ ಹೋರಾಟ ನಿರಂತರ ವಾರಕ್ಕೆ 15 ದಿವಸಕ್ಕೆ ತಿಂಗಳಿಗೆ ನಿರಂತರ ಹೋರಾಟ ಮಾಡೋದ್ರಿಂದ ಸರ್ಕಾರ ಗಮನ ಸೆಳೆದು ಈ ಕನಿಷ್ಠ ವೇತನ ಪಡಿಲಿಕ್ಕೆ ಸಾಧ್ಯ ಆಗಿದೆ. ಕನಿಷ್ಠ ವೇತನ ನಮ್ಮ ಗುಲ್ಬರ್ಗ ನೀವು ಎಲ್ಲರದು ಒಂದು ಆಶೀರ್ವಾದ ಅಂತ ನಾ ಹೇಳ್ಬೋದು. ಯಾಕಂದ್ರೆ ನಾವು ಎಷ್ಟೇ ಟಿಣ್ಕಾಡಿದ್ರೂ ಸುದ್ದಿ ಆಗಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ. ಇಡೀ ರಾಜ್ಯದ ಗಮನ ಸೆಳೆದಿದ್ದೆವು ಈ ಮಾಧ್ಯಮ ಮೂಲಕ. ಹೀಗಾಗಿ ನಾವು ಇವತ್ತು ಅದು ಗೆಲುವು ಸಾಧಿಸಿದ್ದೀವಿ. ಅದು ಈಗೇನದ ಸ್ವಲ್ಪ ಹಂತಕ್ಕೇನು ಬಂದು ಅಂದ್ರೆ ಅಧಿಕಾರಿಗಳು, ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದು ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ. ಮುಂದೆ ಅರಿಯರ್ಸ್ ಮಾಡಿಕೊಡ್ತಾರೆ. ಮುಂದೆ ಈಗ ಸರ್ಕಾರ ಆದೇಶ ಮಾಡ್ಯದ ಮೇ 22ಕ್ಕೆ ಆದೇಶ ಆಗ್ಯದ. ಆ ಆದೇಶ BCM ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದಾಗ ಜಾರಿ ಆಗ್ಯದ. ಅವ್ರು ಮೇ ಮತ್ತು ಜೂನ್ 2 ತಿಂಗಳ ಸ್ಯಾಲ್ರಿ ನಮ್ಮದು ಕನಿಷ್ಠ ವೇತನ ಹಾಕ್ಯಾರ. ಇವ್ರು ಇನ್ನೂ ಬಂದ್ ಮಾಡ್ತೇವೆ ಅಂತಾರೆ. ಅದ್ರಾಗ ಮುರಾರ್ಜಿ ಶಾಲೆಗಳವ ಅದು 3 ಇಲಾಖೆದಾಗ ಮುರಾರ್ಜಿ ಸ್ಕೂಲ್ಗಳಿಗೆ ಆದೇಶ ಆಗಿಲ್ಲ. ಅದು ಮಾಡಬೇಕು. ಇವತ್ತು ನಾವು ನಿರಂತರ ಏನದ ಇದಕ್ಕೆ ಇವರಿಗೆ ಇಲ್ಲೇ ತಿಂಗಳು ಇದೇ ವಾರದಾಗೆ 2 ಸಲ ಹೋರಾಟ ಮಾಡಿದ್ದೆವು. ಒಂದೇ ವಾರದಾಗ ಅವ್ರು ಹಾಕ್ತೀವಿ ಅಂತಾರೆ. ಈಗ 4 ದಿವಸ 3 ದಿನ ಆಶ್ವಾಸನೆ ಕೊಡೋದು ಹಿಂಗೆ ಮುಂದಕ್ಕೆ ಬರ್ತೇವೆ. ಅದಕ್ಕೆ ಈಗ ನಾವು ಒಂದು ಠರಾವಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೆವು. ಸಮಾಜ ಕಲ್ಯಾಣ ಇಲಾಖೆನೂ ದೊಡ್ಡ ಇಲಾಖೆ, ಇವರು ಎಲ್ಲರೂ ದೊಡ್ಡದು ಅಂದ್ರೆ ಅದು ಒಂದೇ. ಅವರೇ ಮೊದಲು ಮಾಡಬೇಕಿತ್ತು, ಅವ್ರು ಬಿಟ್ಟು ಇವ್ರು ಮಾಡ್ಯಾರ. ಅದಕ್ಕೆ ನಾವೇನು ಹೇಳ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಈ ನೀತಿ ಖಂಡಿಸಿ ನಾವು ಹೋರಾಟ ನಿರಂತರ ಅನಿರ್ದಿಷ್ಟ ಕಾಲ ಧರಣಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೆವು. ಅಲ್ಲದೇ ಸರ್ಕಾರ ಮಟ್ಟದಲ್ಲಿ ಸಿಬ್ಬಂದಿಗಳು ಕಡಿತ ಮಾಡ್ಯಾರ. 2017 ನಂತರ ಪ್ರಾರಂಭದ ವಸತಿ ನಿಲಯಗಳಿಗೆ ಮೊರಾರ್ಜಿ ದೇಸಾಯಿ, ಅಂಬೇಡ್ಕರ್ ಸಾಹೇಬರು ಮತ್ತು ಇಂದಿರಾ ಗಾಂಧಿ ಇವೆಲ್ಲ ಕ್ರೈಸ್ ವಸತಿ ನಿಲಯಗಳು ಅಂತಾರೆ. ಅವಕ್ಕೆ 7 ಮಂದಿ ಸಿಬ್ಬಂದಿ ಕೊಟ್ಟರು. ಹಳಿವಕ್ಕೆಲ್ಲ 11 ಅವ. ಈ ಮೊರಾರ್ಜಿಗಳು ಎಂದು ಸ್ಟಾರ್ಟ್ ಆಗ್ಯಾವ ಅವಾಗಿನ ಹಿಡಿದು 11 ಸಿಬ್ಬಂದಿ ಹರ. ಇವ್ರು 7 ಕೊಟ್ಟರು. ಅದು ದೊಡ್ಡ ಬಿಲ್ಡಿಂಗ್. ಆ ಬಿಲ್ಡಿಂಗ್ದಾಗ 7 ಜನ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪುನರ್ಜನ್ಮ ಪಡೆದಂಗೆ ಅಲ್ಲತ್ತವ್ರಿ 7 ಜನ ಕೆಲಸ ಮಾಡೋದು. 4 ಜನ ಕಡಿಮೆ ಮಾಡ್ಯಾರ. ಅಲ್ಲದೆ ಹೊಸವೇನಿಗೆ BCM ಸೋಷಿಯಲ್ ಹೆಲ್ಪರ್ ಹಾಸ್ಟೆಲ್ ಇರ್ತವ ಅವಕ್ಕೆಲ್ಲನೂ 4 ಜನ ಅಂತ 6 ಜನ ಇರಲ್ಲ 4 ಜನ ಅಂದರೆ 2 ಸಿಬ್ಬಂದಿಗಳು ಕಟ್ ಮಾಡ್ಯಾರ. ಹೀಗಾಗಿ ಇವ್ರನ್ನೂ ಬಡವರು ಮಜಬೂರಿಗೆ ಈಟ್ರೆ ಕೆಲಸ ಸಿಗ್ತದೆ, ಕೈದಾಗ ಹೋಗ್ತದೆ ಅಂಥೇಳಿ ಎಷ್ಟೇ ಕಷ್ಟ ಬರಲಿ ರಾತ್ರಿ 9-10 ಗಂಟೆ ಆದ್ರೂ ಕೂಡ ಹಾಗೆ ಕೆಲಸ ಮಾಡ್ಕೋತ ಮುಗಿಸೇ ಹೋಗಬೇಕು. ಹಾಗೆ ಹೋಗಪ್ಲೇ ಇಲ್ಲ. ಅದಕ್ಕೆ ಅದು ಸರ್ಕಾರ ದುಡಿಸ್ಕೊಂಬರಿ ಪೂರ್ತಿನೇ ದುಡಿಸ್ಕೋತ ಸರಿಯಲ್ಲ. ಮಿನಿಮಮ್ ಎಷ್ಟು ದುಡಿಬೋದು ಅಷ್ಟು ಅಂದಾಜ ಮಾಡಿ ಅಷ್ಟು ತಾಸು ದುಡಿಸ್ಕೋಬೇಕು. ನಿರಂತರ ದುಡಿಸ್ಕೊಂಬ ಸರಿಯಲ್ಲ. ಅದಕ್ಕಾಗಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕಂತೀವಿ. ಇವ್ರಿಗೆ ವಾರಕ್ಕೊಂದು ರಜೆ ಕೊಡ್ಬೇಕಂತ 1 ವರ್ಷ ಹಿಂದೆ ಬೆಂಗಳೂರಿನಲ್ಲಿ ಸೆಕ್ರೆಟರಿಯೇಟ್ ಸಭೆ ಸೇರಿ ವಾರಕ್ಕೊಂದು ರಜೆ ಕೊಡ್ರಿ ಅವ್ರಿಗೂ ಕೂಡ ಅಂಥೇಳಿ ಒಂದು ಆದೇಶ ಮಾಡ್ಯಾರ ಕಾರ್ಮಿಕ ಇಲಾಖೆ. ಇಲ್ಲಿವರೆಗೂ ಕೊಡ್ಲಿಕ್ಕೆ ತೇರಿಲ್ಲ. ಇವ್ರು ಬರೀ DC ಅವ್ರು ಹೋದ ತಿಂಗಳು ಹೇಳಿದ್ರೆ ಅದು ಆದೇಶ ಮಾಡಿರೋದು ಸರ್ಕಾರ ಸುತ್ತೋಲೆ ಅದು ಯಾಕೆ ಮಾಡಲ್ಲ ಅಂದ್ರೆ ಆಯ್ತು ನಾವು ಒಂದು ಸಭೆ ಮಾಡಿ ಮಾಡ್ತೇವೆ ಅಂಥೇಳಿ ಇಲ್ಲಿವರೆಗೂ ಮಾಡಿಲ್ಲ. ಅಂದ್ರೆ 1 ವರ್ಷ ಹಿಡಿದು ನಾವು ಪ್ರತಿ ಹೋರಾಟದಾಗೂ ಕೂಡ ವಾರಕ್ಕೊಂದು ರಜೆ ಕೊಟ್ರಿ ಅಂತ ಬೇಡಿಕೆ ಅದ ನಮ್ಮದು. ಅವ್ರು ಕೊಡ್ತಾ ಇಲ್ಲ. ಅದಕ್ಕೆ ಅದು ಬೇಡಿಕೆನೂ ಕೂಡ ಈಗ ಅವ್ರನ್ನೂ ಅದು ಒಂದು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕಂತೀವಿ. ಅಲ್ಲೇ ಈಗೇನು ಸ್ಯಾಲ್ರಿ ಹೆಚ್ಚಾಯಿತು, ಈಗ ಎಲ್ಲರದ್ದು ಒತ್ತಡ ಹಾಸ್ಟೆಲ್ಗೆ ನಮ್ಮದೊಂದು ಕ್ಯಾಂಡಿಡೇಟ್ ನಿಮ್ಮದೊಂದು ಕ್ಯಾಂಡಿಡೇಟ್ ಅಂತ ಎಲ್ಲಿ ಮೂಲೆಯಾಗಿ ಬಿದ್ದವರೆಲ್ಲ ಹೊರಗೆ ಬಂದು ನಾವೆಲ್ಲ ಕೆಲಸ ಮಾಡ್ತೀವಿ. ಒಂದು ಮಿನಿಸ್ಟ್ರಿ ಲೆಟ್ರ್, ಅವ್ರ ಲೆಟ್ರ್, ರೆಕಮೆಂಡೇಷನ್ ಭಾಳಷ್ಟು ನಡೆದು ಹಂಗೆ ನಡೆದು ನಮ್ಮ ಹಳಿ ಪಾಪ ಅವರು 15-20 ವರ್ಷದ ಕೆಲಸ ಮಾಡಿದವ್ರಿಗೆ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ಯಾರ. ಅದು ಸರಿಯಲ್ಲ. ಯಾರು ಉಳಿದಾರ ಹಿಂದಿನ ಹಿಡಿದು ಮಾಡ್ಕೋತ ಬಂದಾರೆ ಅವ್ರು 60 ವಯಸ್ಸಾಗತ್ತಲ್ಲ ಅವ್ರಿಗೆ ದುಡಿಸ್ಕೋಬೇಕಂತ ನಮ್ಮ ಬೇಡಿಕೆ. ಇವೆಲ್ಲ ಬೇಡಿಕೆಗಳಿಗಾಗಿ ನಾವು ಈಗ 14ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ನಮ್ಮ ಬೇಡಿಕೆ ಅಂದರೆ ಕನಿಷ್ಠ ವೇತನ ಎಲ್ಲ ಇಲಾಖೆ ಜಾರಿ ಮಾಡುವವರೆಗೂ ಕೂಡ ನಾವು ಅದು ಮಾಡ್ತೀವಿ. ಇವತ್ತು ನಾವು ಗುಲ್ಬರ್ಗದಲ್ಲಿ ಕನಿಷ್ಠ ವೇತನ ಮೊದಲನೇ ಸಲ ಇದು ಜಾರಿಯಾಗಿದೆ. ಬೇರೆ ಜಿಲ್ಲೆದಾಗೂ ಸರ್ಕಾರ ಸುತ್ತೋಲೆ ಹೊರಡಿಸ್ಯಾದ್ರೆ ಎಲ್ಲಿ ಕೊಟ್ಟಿಲ್ಲ. ಫಸ್ಟ್ ನಾವು ಗುಲ್ಬರ್ಗದಾಗೆ ತೊಗೊಂಡಿದ್ದೇವೆ. ಅದು ಎಲ್ಲ ಜಿಲ್ಲೆಯಾಗಿನ್ನ ನಾನು ಈ 3-4 ಜಿಲ್ಲೆಗಳು ಹೋಗಿ ಬಂದು ನಿನ್ನೆ ಯಾದಗಿರಿ ಹೋಗಿದ್ದ, ಈಗ ನಾಳೆ ಬಿಜಾಪುರ ಹೋಗ್ಲತ್ತೀನಿ. ಎಲ್ಲ ಕಡೆ ಹೋದ್ರೂ ಕೂಡ ಎಲ್ಲಿ ಜಾರಿಯಾಗಿಲ್ಲ. ಗುಲ್ಬರ್ಗ ಹೋರಾಟದಿಂದ ಇಲ್ಲಿ ಅವರು ನಮಗೆ ಇಂಪ್ಲಿಮೆಂಟ್ ಮಾಡ್ಯಾರ. ಅದಕ್ಕೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಇದೆಲ್ಲ ಮಾಡಲಿ ಅಂಥೇಳಿ ನಾವು 14ನೇ ತಾರೀಕು ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೆವು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ
ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.